ಭಾರತ ಇಂಗ್ಲೆಂಡ್ ಟೆಸ್ಟ್ ಸರಣಿ ಸ್ಟಾರ್ಟ್ ಆದಾಗಲಿಂದಲೂ ಒಂದಿಲ್ಲೊಂದು ಕಿರಿಕಗಳು ಆಗ್ತಲೇ ಇವೆ. 4ನೇ ಪಂದ್ಯದಲ್ಲಂತೂ ಅದು ಪೀಕ್ಗೆ ಹೋಗಿತ್ತು. ಈಗ 5ನೇ ಪಂದ್ಯ ಶುರುವಾಗಿ ಮೊದಲ ದಿನದಾಟ ಕೂಡ ಕಂಪ್ಲೀಟ್ ಆಗಿದೆ. ಬಟ್ ಮೊದಲ ದಿನವೇ ಇಂಗ್ಲೆಂಡ್ ಪರ ಅಂಪೈರ್ ಕಳ್ಳಾಟ ಆಡಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಅದೊಂದು 16 ಪ್ರಶ್ನೆಗಳನ್ನ ಮೂಡಿಸಿದೆ. ಏನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಓವಲ್ ಮೈದಾನದಲ್ಲಿ ನಡೆಯುತ್ತಿರುವ ಪಂದ್ಯ ಎಷ್ಟು ಕ್ರೂಷಿಯಲ್ ಅನ್ನೋದು ಎರಡು ತಂಡಗಳಿಗೂ ಗೊತ್ತಿದೆ. ಮ್ಯಾಚ್ ಡ್ರಾ ಆದ್ರೆ ಅಥವಾ ಯಾರೇ ಗೆದ್ದು ಯಾರೇ ಸೋತ್ರು ಬೇರೆ ಬೇರೆ ರಿಸಲ್ಟ್ ಬರುತ್ತೆ. ಈಗಾಗಲೇ 2 ಮ್ಯಾಚ್ ಗೆದ್ದು ಸರಣಿ ಲೀಡ್ನಲ್ಲಿರುವ ಇಂಗ್ಲೆಂಡ್ 5ನೇ ಪಂದ್ಯವನ್ನ ಅಟ್ಲೀಸ್ಟ್ ಡ್ರಾ ಮಾಡಿ ಆದರೂ ಸರಣಿ ಕೈವಶ ಮಾಡಿಕೊಳ್ಳುವ ಪ್ಲಾನ್ನಲ್ಲಿ ಇದೆ. ಇನ್ನು ಗುರುವಾರದ ಮೊದಲ ದಿನದಾಟದಲ್ಲಿ ಟೀಂ ಇಂಡಿಯಾ 6 ವಿಕೆಟ್ಗಳನ್ನು ಕಳ್ಕೊಂಡು 204 ರನ್ ಗಳಿಸಿದೆ. ಸದ್ಯ ಕರುಣ್ ನಾಯರ್ ಮತ್ತು ವಾಷಿಂಗ್ಟನ್ ಸುಂದರ್ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಬಟ್ 2ನೇ ದಿನದಾಟಕ್ಕೂ ಮುನ್ನ ಅಂಪೈರ್ ಕೊಟ್ಟ ಅದೊಂದು ಸಿಗ್ನಲ್ ಹಲ್ಚಲ್ ಸೃಷ್ಟಿಸಿದೆ. ಇಂಗ್ಲೆಂಡ್ ಆಟಗಾರರಿಗೆ ಸಹಾಯ ಮಾಡಿದ್ರ ಅಂಪೈರ್. ಮೊದಲ ದಿನದ ಮೊದಲ ಸೆಷನ್ನಲ್ಲಿ ಫೀಲ್ಡ್ ಅಂಪೈರ್ ಧರ್ಮಸೇನರ ವರ್ತನೆ ವಿವಾದಕ್ಕೆ ಕಾರಣ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದ್ದು ಐಸಿಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಜೋರಾಗ್ತಾ ಇದೆ. ಆಗಿದ್ದೇನೆಂದ್ರೆ ಶ್ರೀಲಂಕಾದ ಅಂಪೈರ್ ಕುಮಾರ್ ಧರ್ಮಸೇನ ಭಾರತೀಯ ಇನ್ನಿಂಗ್ಸ್ನಲ್ಲಿ 13ನೇ ಓವರ್ ಬೌಲ್ ಮಾಡಿದ ಜೋಶ್ ಟಂಗ್ ಫುಲ್ ಟಾಸ್ ತಂಡನ ಎಸೆದರು. ಸ್ಟ್ರೈಕ್ನಲ್ಲಿದ್ದ ಸಾಯಿ ಸುದರ್ಶನ್ ಈ ಎಸೆತವನ್ನ ಸರಿಯಾಗಿ ಜಡ್ಜ್ ಮಾಡಲಿಲ್ಲ. ಸ್ಲಿಪ್ ಆಗಿ ಕೆಳಕ್ಕೆ ಬಿದ್ದರು. ಇತ್ತ ಇಂಗ್ಲೆಂಡ್ ಆಟಗಾರರು ಸುದರ್ಶನ್ ವಿರುದ್ಧ LBW ಎಂದು ಜೋರಾಗಿ ಕೂಗಿಕೊಂಡರು. ಇಂಗ್ಲೆಂಡ್ ಆಟಗಾರರ ಮನವಿಯನ್ನ ತಿರಸ್ಕರಿಸಿದ ಧರ್ಮಸೇನ ನಾಟ್ಔಟ್ ಎಂದು ತಲೆ ಅಲ್ಲಾಡಿಸಿದ್ರು. ಧರ್ಮಸೇನ ಇಷ್ಟೇ ಮಾಡಿದ್ರೆ ಪ್ರಾಬ್ಲಮ್ ಏನು ಇರ್ತಿರ್ಲಿಲ್ಲ. ಆದ್ರೆ ಆ ಬಳಿಕ ಧರ್ಮಸೇನ ಮಾಡಿದ್ದು ಕ್ರಿಕೆಟ್ ನಿಯಮಗಳಿಗೆ ವಿರುದ್ಧವಾಗಿದೆ. ಅದೇನಂದ್ರೆ ಆ ಬಾಲ್ನಲ್ಲಿ ಸಾಯಿ ಸುದರ್ಶನ್ ಸ್ಲಿಪ್ ಆಗಿ ಬಿದ್ದರೂ ಕೂಡ ಔಟ್ ಆಗಿರಲಿಲ್ಲ. ಆದ್ರೆ ನಾಟ್ಔಟ್ ಎಂದು ತೀರ್ಪು ನೀಡುವ ಟೈಮ್ನಲ್ಲಿ ಚೆಂಡು ಸುದರ್ಶನ್ ಪ್ಯಾಡ್ಗೆ ತಗುಲುವ ಮೊದಲು ಬ್ಯಾಟ್ಗೆ ತಗಲಿದೆ ಎಂದು ತಮ್ಮ ಕೈ ಬೆರಳುಗಳ ಮೂಲಕ ಸನ್ನೆ ಮಾಡಿ ತೋರಿಸಿದ್ರು. ಇದನ್ನು ನೋಡಿದ ಇಂಗ್ಲೆಂಡ್ ಆಟಗಾರರು DRS ತೆಗೆದುಕೊಳ್ಳಲಿಲ್ಲ. ಧರ್ಮಸೇನ ತಮ್ಮ ಕೈ ಸನ್ನೆಯ ಮೂಲಕ ಇಂಗ್ಲೆಂಡ್ ಆಟಗಾರರಿಗೆ ತೋರಿಸದೆ ಹೋಗಿದ್ರೆ ಇಂಗ್ಲೆಂಡ್ DRS ತೆಗೆದುಕೊಳ್ಳುವ ಸಾಧ್ಯತೆಗಳು ಇದ್ವು. ಆದರೆ ಸುದರ್ಶನ್ ಔಟ್ ಇಲ್ಲದೆ ಇದ್ದಿದ್ದರಿಂದ ಇಂಗ್ಲೆಂಡ್ ಆಟಗಾರರು ಒಂದು DRS ಕಳೆದುಕೊಳ್ತಾ ಇದ್ರು. ಆದರೆ DRS ಟೈಮರ್ ಶುರುವಾಗೋದಕ್ಕೂ ಮುನ್ನವೇ ಧರ್ಮಸೇನ ಕೈಸನ್ನೆಯ ಮೂಲಕ ಚೆಂಡು ಬ್ಯಾಟ್ಗೆ ಬಡಿದಿದೆ ಎಂಬುದನ್ನು ತೋರಿಸಿದ್ರಿಂದ ಇಂಗ್ಲೆಂಡ್ ನಾಯಕ DRS ತೆಗೆದುಕೊಳ್ಳಲಿಲ್ಲ. ಅಂಪೈರ್ ಆದವರು, ಅದರಲ್ಲೂ ಆನ್ಫೀಲ್ಡ್ ಅಂಪೈರ್ ಆದವರು ಯಾವುದೇ ಟೀಮ್ ಫೇವರ್ ಆಗಿ ಇರಬಾರ್ದು, ಕೆಲಸವನ್ನ ಮಾಡಬಾರ್ದು. ಬಾಡಿ ಲ್ಯಾಂಗ್ವೇಜ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಅಂಪೈರ್ಗಳಿಂದಲೇ ಕಟ್ಟುನಿಟ್ಟಿನ ನಿಯಮಗಳಿವೆ. ಅವರು ಮಾಡುವ ಒಂದೇ ಒಂದು ರೂಲ್ಸ್ ಬ್ರೇಕ್ ಮಾಡಿದ್ರೂ ಪಂದ್ಯದ ದಿಕ್ಕನ್ನೇ ಕೂಡ ಬದಲಾಯಿಸಿ ಬಿಡಬಹುದು. ಇದೆಲ್ಲ ಗೊತ್ತಿದ್ರೂ ಧರ್ಮಸೇನ ಅವರು ಇಂಗ್ಲೆಂಡ್ ಆಟಗಾರರಿಗೆ ಅನುಕೂಲ ಆಗುವಂತೆ ನೋಡಿಕೊಂಡಿದ್ದಾರೆ. ಕ್ರಿಕೆಟ್ ವಿಶ್ಲೇಷಕರು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಕರ್ತವ್ಯದ ವೇಳೆ ಧರ್ಮಸೇನ ಮಾಡಿರುವ ತಪ್ಪು ಸಾಬೀತಾದರೆ ICCಯಿಂದ ಶಿಕ್ಷೆಯಾಗುವ ಸಾಧ್ಯತೆ ಕೂಡ ಇದೆ. ನಮಸ್ಕಾರ.